ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಇವತ್ತಿನ ದಿನ 2ನೇ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ನಾಮಿನೇಟ್ ಆಗಿರೋ ತಂಡಕ್ಕೂ ಹಾಗೇನೆ ಸೇಫ್ ಆಗಿರೋ ತಂಡಕ್ಕೂ ಇಬ್ರಿಗೂನು ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ. ಅದ್ರಲ್ಲಿ ಮೇನ್ ಆಗಿ ಇಲ್ಲಿ ನಾವು ಒಂದನ್ನ ಗಮನಿಸಬೇಕು. ಏನಪ್ಪಾ ಅಂದ್ರೆ ನಿನ್ನೆ ರಕ್ಷಿತಾ ಅವರು ಹಿಡಿದ ಪಟ್ಟು ಅದು ಫಲಿಸಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವರು ಕಾಕ್ರೋಚ್ ಸುದಿ ಅವ್ರನ್ನ ಸೇಫ್ ಮಾಡ್ಲೇಬೇಕು ಅಂತ ಹಠ ತೊಟ್ಟು ರಾಶಿಕಾ ಅವ್ರ ಜೊತೆ ಜಗಳ ಆಡ್ತಾ ಇರೋ ಪ್ರೋಮೋನ ಇವತ್ತು ಬೆಳಗ್ಗೆನೆ ಬಿಟ್ಟಿದ್ರು. ಅದೇ ರೀತಿಯಾಗಿ ಕಾಕ್ರೋಚ್ ಸುದಿ ಅವರು ಇವಾಗ ಸೇಫ್ ಆಗಿರೋ ತಂಡದಲ್ಲಿದ್ದಾರೆ. ಹಾಗೇನೆ ರಘು ಅವರು ಮ್ಯೂಟೆಂಟ್ ರಘು ಅವರು ನಾಮಿನೇಟ್ ಆಗಿ ಕೂಡ ನಾಮಿನೇಟ್ ಆಗಿರುವ ತಂಡದಲ್ಲಿ ಇದ್ದಾರೆ. ಈಗ ಮತ್ತೊಂದು ಆಟನ ಆಡಿಸ್ತಿದ್ದಾರೆ. ಇದ್ರಲ್ಲಿ ಕೂಡ ಸೇಫ್ ಆಗಿರೋ ತಂಡನೇ ಸೋತಿದೆ. ಹಾಗೇನೆ ನಾಮಿನೇಟ್ ಆಗಿರೋ ತಂಡನೇ ಗೆದ್ದಿದೆ ಅಂತ ಹೇಳ್ಬೋದು. ಇದಕ್ಕೆ ಇಲ್ಲಿ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡು ತಲೆ ಎಲ್ಲ ಚುಚ್ಕೋತಿದ್ದಾರೆ. ನಾನಿರೋ ಕಡೆ ಬರೀ ಸೋಲೆ ಇರುತ್ತಾ, ನನ್ನಲ್ಲೇ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ತುಂಬಾನೇ ತಲೆ ಕೆಡಿಸ್ಕೊತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ರೋಮೋ ಕಡೆಗೆ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ, ನಿನ್ನೆ ಯಾರ್ಯಾರು ಆಟ ಆಡಿದಿರೋ ಅವರೆಲ್ಲ ಸೈಡ್ ಅಲ್ಲಿ ಕುತ್ಕೊಳ್ಳಿ, ನಾನು ಆಟ ಆಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಧನು ಅವರು ನೀನು ಕಾನ್ಫಿಡೆಂಟ್ ಆಗಿದೀಯಾ ಅಂತ ಕೇಳಿದಾಗ ಗಿಲ್ಲಿ ಅವರು ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಇದನ್ನ ನಾನು ಚೆನ್ನಾಗಿ ಆಟ ಆಡ್ತೀನಿ ಅಂತ ಹೇಳಿದ್ದಾರೆ. ಹಾಗೇನೆ ಆಟದಲ್ಲಿ ಸ್ವಲ್ಪ ಎಡವಟ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಅವ್ರ ಕಡೆಯಿಂದ ಎಡವಟ್ ಆಗಿಲ್ಲ ಅಂತ ಹೇಳ್ಬೋದು. ನೀವು ಪ್ರೋಮೋನ ನೀಟಾಗಿ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಒಂದು ಕಡೆ ಕಂಬನ ಇಟ್ಟಿದ್ದಾರೆ, ಮಧ್ಯದಲ್ಲಿ ಒಂದು ಫಲಕನ ಇಟ್ಟಿದ್ದಾರೆ, ಹಾಗೇನೆ ಕೆಳಗಡೆ ಒಂದು ಕಟ್ಟಿಗೆ ಆಕಾರದ ಏನೋ ಒಂದು ರಾಡ್ ತರ ಇಟ್ಟಿದ್ದಾರೆ. ಅದ್ರ ಮೇಲೆ ನಡ್ಕೊಂಡ್ ಬಂದು ಬ್ರಿಕ್ ಗಳನ್ನ ಇಟ್ಟು ಜೋಡಿಸಬೇಕಾಗಿದೆ. ಆ ಬ್ರಿಕ್ ಗಳು ಕೂಡ ಹೆವಿ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು, ಕಾವ್ಯ ಅವರು. ಹಾಗೇನೆ ಮಿಕ್ಕಿರೋರು ಎಲ್ರು ಬ್ಯಾಲೆನ್ಸ್ ಮಾಡ್ತಾ ಇರ್ಬೇಕು. ಇವರು ಕೂಡ ಬ್ರಿಕ್ ಇಡೋಕ್ ಬರೋರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದು ಒಬ್ರೊಬ್ರು ಹಾಗೇನೆ ಬಂದು ಇಡ್ಬೇಕು ಕೂಡ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಆಗಿದ್ದು ಮೊದ್ಲಿಗೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ಸ್ಟ್ರಾಟಜಿ ಫೇಲ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಕಾವ್ಯ ಅವರು ಇಡ್ಬೇಕಾದ್ರೆ ತಮ್ಮ ಕೈಯಲ್ಲಿದ್ದ ದಾರನ ಲೂಸ್ ಬಿಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಇದಕ್ಕಾಗಿ ಅವರ ಕಡೆನೆ ವಾಲ್ ಇರೋದು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಬ್ರಿಕ್ ಗಳೆಲ್ಲ ವಾಲಿ ಬಿದ್ದಿದಾವೆ ಜೋಡಿಸಿರೋದನ್ನ ಕಾವ್ಯ ಅವರನ್ನೇ ಮೊದ್ಲಿಗೆ ಇಲ್ಲಿ ಚೆಲ್ಲಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಮತ್ತೆ ಜೋಡಿಸಿ ಮಾಡಿ ಮತ್ತೆ ಇಟ್ಟಿರೋ ಹಾಗೆ ಕಾಣಿಸ್ತಾ ಇದೆಯಾ ಇಲ್ಲಿ ಪ್ರೋಮೋದಲ್ಲಿ ನೋಡಿದ್ರೆ. ನೆಕ್ಸ್ಟ್ ನೋಡಿದ್ರೆ ಧನು ಅವರು ಬಂದು ಬೀಳಿಸ್ತಾರೆ. ಸೊ ಹೀಗಾಗಿ ಅವರು 2 ಸರ್ತಿ ಬೀಳಿಸಿದ್ದಾರೆ ಅನ್ಸುತ್ತೆ. ಪಕ್ಕದ ಟೀಮ್ ಅಲ್ಲಿ ನೋಡಿದ್ರೆ ತುಂಬಾನೇ ಬ್ಯಾಲೆನ್ಸಿಂಗ್ ಆಗಿ ಎತ್ತರಕ್ಕೆ ಚೆನ್ನಾಗೇನೆ ಹಿಡ್ಕೊತಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಿಲ್ಲಿ ಅವರು ಹೇಳ್ತಾರೆ, ನಾನು ಹೋದ ಟೀಮ್ ಎಲ್ಲ ಸೋಲುತ್ತೆ ಅಂತ ಹೇಳ್ತಿದ್ರು, ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಗಿಲ್ಲಿ ಅವರು ಈ ಸಲ ಕಪ್ ಗೆಲ್ಲೋದು ಗ್ಯಾರಂಟಿ ಅಂದ್ರೂ ಕೂಡ ಅವ್ರು ಇರುವಂತ ತಂಡಗಳು ಸೋಲೋದು ಗ್ಯಾರಂಟಿ ಅನ್ನೋ ರೀತಿ ಆಗಿದೆ ಅಂತ ಹೇಳ್ಬೋದು. ಇನ್ನು ಅವ್ರು ಹೇಳ್ತಿರುವಂತ ಮಾತಿಗೆ ಎಲ್ರು ನಗಾಡ್ಕೋತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪ್ರೋಮೋದಲ್ಲಿ ನೋಡೋದಾದ್ರೆ ಗಿಲ್ಲಿ ಅವರು ಹೇಳ್ತಾರೆ, ಇಷ್ಟು ಸ್ಟ್ರಾಂಗ್ ಆಗಿರೋ ಟೀಮ್ ಇದ್ರೂ ಕೂಡ ನಾವೇ ಸೋಲ್ತಾ ಇದೀವಿ ಅಂದ್ರೆ ನನ್ನಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ನನಗ ಅನಿಸ್ತಾ ಇದೆ ಅಂತ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ. ನಿನ್ನೆ ಆಟದಲ್ಲೂ ಕೂಡ ಅವರೇ ಸೋತಿದ್ರು, ಈ ಆಟದಲ್ಲೂ ಕೂಡ ಇವರೇ ಸೋತಿದ್ದಾರೆ. ಸೊ ಹಾಗಾಗಿ ಅವರಿಗೆ ಬೇಜಾರಲ್ಲೇ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಕಡೆ ಅಭಿಷೇಕ್ ಅವರು, ಸೂರಜ್ ಅವರು ಹಾಗೇನೆ ಕಾಕ್ರೋಚ್ ಸುದಿ ಅವರು ಮಾತಾಡ್ಕೋತಾ ಇದ್ದಾರೆ. ಇಲ್ಲಿ ಏನೇ ಆದ್ರೂ ಕೂಡ ಅವ್ನ್ ಮಾತ್ರ ನಾಮಿನೇಟ್ ಆಗೋದಿಲ್ಲ ನೋಡು ಅಂತೆ ಇರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಭಿಷೇಕ್ ಅವರು. ಆದ್ರೆ ಅವರು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ತೋರಿಸಿರೋ ಪ್ರಕಾರ ಅವರು ಗಿಲ್ಲಿ ಬಗ್ಗೆ ಮಾತಾಡೋ ರೀತಿ ಇದೆ, ಆದ್ರೆ ಅದು ನಿಜ ಅಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಗಿಲ್ಲಿ ಅವರು ಕೂಡ ಅದಾದ್ಮೇಲೆ ಹೇಳ್ತಾರೆ, ಈ 3 ಜನ ಏನೋ ಡಿಸ್ಕಷನ್ ಮಾಡ್ತಿದ್ದಾರೆ, ಆಮೇಲೆ ಅದು ಕೂಡ ನನ್ ತಲೆಗೆ ಬರುತ್ತೆ ನೋಡು ಅಂತ ಹೇಳ್ತಿದ್ದಾರೆ. ಆ 3 ಜನ ಯಾರ್ಯಾರಪ್ಪ ಅಂದ್ರೆ ಇವಾಗ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಸುದಿ ಅವರು ಹಾಗೇನೆ ಸೂರಜ್ ಅವರು ಹಾಗೇನೆ ಅಭಿಷೇಕ್ ಅವರು. ಸುದಿ ಅವರು ತಮ್ಮ ಪಕ್ಕನ ಇದ್ದಾರೆ. ಅದು ಅಲ್ಲದೆ ಅವ್ರ ಟೀಮ್ ಅಲ್ಲಿ 5 ಜನ ಇಲ್ಲೇ ಇರ್ಬೇಕಂದ್ರೆ ಇನ್ನಿಬ್ಬರು ಮಾತ್ರ ಇಲ್ಲ. ಸೊ ಇವ್ರ ಟೀಮಿನ ಬಗ್ಗೆ ಅಂತೂ ಮಾತಾಡ್ತಾ ಇಲ್ಲ ಅಂತ ಅನ್ಸುತ್ತೆ, ಬೇರೆ ಟೀಮಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅವರು ಕೂಡ ಅಷ್ಟೇ, ಸುದಿ ಅವರು ಅದು ಏನು ಅಭಿಷೇಕ್ ಮತ್ತೆ ಸೂರಜ್ ಮಾತಾಡ್ತಾ ಇರೋದು ಬೇರೆಯವ್ರ ಬಗ್ಗೆ ಅನ್ನೋದು ಇಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ. ಇನ್ನು ಮಾಡುವವರು ಕೂಡ ಹೇಳ್ತಾರೆ, ಇದಕ್ಕೆ ನಿನ್ನಿಂದಾನೇ ಸೋತಿದ್ದು, ನೀನೇ ಹಿಂಗೆ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾರೆ. ಅದನ್ನ ಎಲ್ರಿಗೂ ನೋಡ್ಬಿಟ್ಟು ನಗ್ತಾ ಇದ್ದಾರೆ ಪ್ರೋಮೋದಲ್ಲಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಿಲ್ಲಿ ಅವರು ತಲೆಗೆ ಕೈನ ಹಿಡ್ಕೊಂಡು ಚಚ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಪಾಪ ಅವ್ರಿಗೆ ತುಂಬಾನೇ ಬೇಜಾರಾಗಿದೆ ಅನ್ಸುತ್ತೆ. ನಮ್ ಟೀಮ್ ಒಟ್ಟಲ್ಲಿ ಗೆಲ್ಲೋದೇ ಇಲ್ವಲ್ಲ ಅನ್ನೋ ರೀತಿ ಆಗಿದೆ ಅನ್ಸುತ್ತೆ. ನೋಡೋಣ ಕಾಯ್ದು ಏನಾಗಿದೆ ಅಂತ ಎಪಿಸೋಡ್ ಅಲ್ಲಿ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ.